ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಗಿಲ್ಲು ಪಾಠದ ಬಗ್ಗೆ ತಿಳ್ಕೊತಾ ಇದ್ರಿ. ಗಿಲ್ಲು ಲೇಖಕರು ಇಟ್ಟಂತಹ ಹೆಸರು, ಅಳಿಲಿಗೆ ಲೇಖಕರು ಇಟ್ಟಂತಹ ಹೆಸರು. ಈ ಲೇಖಕರನ್ನು ಆಕರ್ಷಣೆ ಮಾಡೋಕ್ಕೋಸ್ಕರ ಗಿಲ್ಲು ಏನೇನು ಮಾಡ್ತಾ ಇತ್ತು ಅದನ್ನು ಕಳೆದ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ ಅಲ್ವಾ. ಗಿಲ್ಲು ಕಿ लेखिका की ध्यान आकर्षित करने के लिए ಗಿಲ್ಲು क्या करता था, ಲೇಖಕರನ್ನ ತನ್ನ ಕಡೆ ಅವ್ರ ಗಮನ ಸೆಳಿಬೇಕು ಅಂತ ಏನೇನು ಮಾಡ್ತಾ ಇತ್ತು ಅಂತ. जब लेखिका लिखने बैठती तब उनकी ध्यान अपनी ओर आकर्षित करने के लिए गिल्लू लेखिका के पैर तक आकर सर से पर्दे पर चढ़ जाता और उसी तेजी से ಉತ್ತರ್ತಾ ತಾ. ಲೇಖಕರ ಮನಸ್ಸನ್ನು ತನ್ನ ಕಡೆ ಸೆಳಿಬೇಕು ಅಂತ ಅದೇನು ಮಾಡ್ತಾ ಇತ್ತು ಅಂದರೆ ಸ್ಪೀಡಾಗಿ ಕಿಟಕಿಗೆ ಹಾಕಿರೋವಂಥ ಪರ್ದೆಯ ಮೇಲೆ ಹತ್ತೋದು, ಅದೇ ಸ್ಪೀಡಲ್ಲಿ ಕೆಳಗಡೆ ಇಳಿಯೋದು. ಉಸ್ಕಾ ಯಹ ಕ್ರಮ್ ತಬ್ ತಕ್ ಚಲ್ತಾ ತಾ ತಬ್ ತಕ್ ಲೇಖಿಕಾ ಉಸೆ ಪಕಡ್ನೆ ಕೆ ಲಿಯೆ ನಹಿ ಉಡ್ತಿತ್ತು. ಎಲ್ಲಿವರೆಗೂ ಆ ರೀತಿ ಮಾಡ್ತಾ ಇತ್ತು ಅಂದರೆ ಲೇಖಕರು ಎದ್ದೋಗಿ ಅದನ್ನು ಹಿಡ್ಕೋಬೇಕು, ಅಲ್ಲಿವರೆಗೂ ಅದನ್ನು ಮಾಡ್ತಾನೆ ಇತ್ತು. ಕಭಿ ಮೈ ಗಿಲ್ಲು ಕೋ ಪಕಡ್ಕರ್ ಏಕ್ ಲಂಬೆ ಲಿಫಾಫೆ ಮೇ ಇಸ್ ಪ್ರಕಾರ ರಖ್ ದೇತಿ. ಅವ್ರು ಹೇಳ್ತಾರೆ, ನಾನು ಎದ್ದೋಗಿ ಅಳಿಲನ್ನು ಹಿಡ್ಕೊಂಡು, ಪಕಡ್ಕರ್ ಅಂದರೆ ಹಿಡ್ಕೊಂಡು, ಏಕ್ ಲಂಬೆ ಲಿಫಾಫೆ, ಒಂದು ದೊಡ್ಡದಾಗಿರೋಂತಹ ಪೇಪರ್ ಕವರ್ನ ಲಿಫಾಫೆ ಅಂತ ಕರೀತಾರೆ. ಲಂಬೆ ಅಂದರೆ ಉದ್ದವಾಗಿರೋ ಅಂಥದ್ದು ಅಂತ. ಒಂದು ಉದ್ದವಾಗಿರೋಂಥ ಪೇಪರ್ ಕವರಲ್ಲಿ ಮೈ ಇಸ್ ಪ್ರಕಾರ ರಖ್ ದೇತೆ, ನಾನು ಅದನ್ನು ಈ ರೀತಿ ಇಡ್ತಾ ಇದ್ದೆ ಅಂತ ಹೇಳ್ತಾರೆ. ಉಸ್ಕೆ ಅಗಲೆ ದೋ ಪಂಜೋ और सिर के अतिरिक्त सारा लघुगात लिफाफे के भीतर ಬಂದ್ रहता था. ನಾನು ಹೇಗಾಗ್ತಾ ಇದ್ದೆ ಅಂದರೆ ಅದ್ರ ಇಡೀ ಶರೀರ, ತಲೆ ಮತ್ತು ಮುಂದಿನ 2 ಕಾಯಿಗಳನ್ನು ಬಿಟ್ಟು, ಪಂಜಗಳನ್ನು ಬಿಟ್ಟು ಉಳಿದ ಎಲ್ಲ ಶರೀರ ಆ ಪೇಪರ್ ಕವರಲ್ಲಿ ಬಂದಿ ಆಗಬೇಕು. ಆ ರೀತಿ ಅದನ್ನು ಪೇಪರ್ ಬ್ಯಾಗ್ ಒಳಗಡೆ ಹಾಕಿ ಕೂರಿಸ್ಬಿಡ್ತಿದ್ದೆ ಅಂತ ಹೇಳ್ತಾರೆ. इस अद्भुत स्थिति में कभी कभी घंटों मेजों पर दीवार के सहारे खड़ा रखकर वह अपनी चमकीली आंखों से मेरा ಕಾರ್ಯಕಲಾಪ देखा करता था. ಅವ್ರು ಹೇಳ್ತಾರೆ, ಈ ಸ್ಥಿತಿಯಲ್ಲಿ, ಅದ್ಭುತ ಸ್ಥಿತಿಯಲ್ಲಿ ಕೆಲವು ಬಾರಿ ಗಂಟೆಗಟ್ಟಲೆ ದಿವಾರ್ ಅಂದರೆ ಗೋಡೆಯ ಸಹಾಯದಿಂದ, ಸಹಾರೆ ಅಂದರೆ ಸಹಾಯ, ಗೋಡೆಯ ಸಹಾಯದಿಂದ ಅಪ್ನಿ ಚಮಕಿ ಅದನ್ನು ಇಟ್ಬಿಡ್ತಾ ಇದ್ದೆ, ತನ್ನ ಹೊಳೆಯುವಂಥ ಕಣ್ಗಳಿಂದ ನನ್ನ ಕೆಲಸ ಕಾರ್ಯಗಳನ್ನು ಅದು ನೋಡ್ತಾ ಕೂತಿರ್ತಿತ್ತು. ಚಮಕೀಲಿ ಅಂದರೆ ಹೊಳೆಯುವಂತಹ ಕಣ್ಗಳ ಸಹಾಯದಿಂದ ನೋಡ್ತಾ ಇದ್ದೆ. ಆ ಲಿಫಾಫೆಯಲ್ಲಿ ಅವ್ರನ್ನ ಬಂದಿ ಮಾಡಿ ಅಳಿಲನ್ನು ಇಟ್ಕೋತಾ ಇದ್ರು. ಅಂದರೆ ಗಂಟೆಗಟ್ಟಲೆ ನಾನು ಅದನ್ನು ಗೋಡೆಯ ಸಹಾಯದಿಂದ ಹೊರಗಿಸಿಟ್ಬಿಡ್ತಿದ್ದೆ. ಅದ್ಭುತ ಸ್ಥಿತಿಯಲ್ಲಿ ಅದು ಗಂಟೆಗಟ್ಟಲೆ ಕೂರ್ತಾ ಇತ್ತು ಅಂತ ಹೇಳ್ತಾರೆ. ಈ ಪ್ಯಾರಾಗ್ರಾಫಲ್ಲಿ ಏನೇನು ಕ್ವಶನ್ ಬರುತ್ತೆ ಅಂದರೆ, ಗಿಲ್ಲು ಕೋ ಲೇಖಿಕಾನೆ ಕಿಸ್ ಪರ್ ಬಂದಿ ಬನಾಕರ್ ರಖ್ತಾ ತಾ. ಯಾವುದರಲ್ಲಿ ಲೇಖಕರು ಅದನ್ನು ಬಂದಿ ಮಾಡಿ ಇಡ್ತಾ ಇದ್ರು ಅಂದರೆ ಲಿಫಾಫೆ ಕೆ ಅಂದರ್ ಅಂತ ಬರಿಬೇಕು. ಅಥವಾ ಗಿಲ್ಹರಿ ಕ ಲಘು ಗಾತ್ ಕಿಸ್ಕೆ ಅಂದರ್ ಬಂದಿ ರಹತಾ ತಾ, ಯಾಗ ಲಿಫಾಫೆಯ ಒಳಗೆ ಅಂತ ಬರಿಬೇಕು. ಅಂದರೆ ಲಘುಗಾತ್ ಅಂದರೆ ಚಿಕ್ಕ ಪ್ರಾಣ ಅಂತ. ಗಿಲ್ಲುವಿನ ಚಿಕ್ಕ ಪ್ರಾಣವನ್ನು ಎಲ್ಲಿ ಬಂದಿ ಮಾಡಿ ಇಡಲಾಗುತ್ತಿತ್ತು ಅಂತ ಕೇಳಿದ್ರೆ ಗಿಲ್ಹರಿ ಕಾ ಲಘುಗಾತ್ ಕೋ ಲಿಫಾಫೆ ಕೆ ಭೀತರ್ ಬಂದ್ ರಹತಾ ತಾ ಅಂತ ಬರಿಬೇಕು. ಆಮೇಲೆ ಲೇಖಿಕಾ ಕೆ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ತಾ. ಲೇಖಿಕಾ ಕಿ ಧ್ಯಾನ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು सर से पर्दे पर चढ़ जाता था और उसी तेजी से नीचे उतरता था ಅಂತ ಬರಿಬೇಕು. ಇದೆರಡಕ್ಕೂ ಅರ್ಥ ಆಗಿದೆ ಅಲ್ವಾ. भूखे लगने पर चिक चिक करके मानो वह मुझे सूचना देता और काजू या बिस्किट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता था. ಭೂಕೆ ಲಗ್ನೆ ಅಂದರೆ ಹಸುವಾದರೆ, ಅವರು ಅದನ್ನ ಲಿಫಾಫೆ ಒಳಗಡೆ ಕೂಡ ಹಾಕಿದಾಗ ಏನಾದರೂ ಹಸುವಾದರೆ ಚಿಕ್ ಚಿಕ್ ಕರ್ಕೆ, ಅಳಿಲಿನ ಸದ್ದನ್ನು ಚಿಕ್ ಚಿಕ್ ಅಂತ ಕರೀತಾರೆ. ಚಿಕ್ ಚಿಕ್ ಅಂತ ಸದ್ದು ಮಾಡಿ ಮುಜೆ ಸೂಚನಾ ದೇತಾತ, ನನಗೆ ಸೂಚನೆ ಕೊಡ್ತಾ ಇತ್ತು ನನಗೆ ಹಸುವಾಗಿದೆ ಅಂತ. ಅವ್ರು ಕಾಜು ಯಾ ಬಿಸ್ಕೆಟ್ ಮಿಲ್ ಜಾನೆ ಪರ್, ನಾನು ಅದಕ್ಕೆ ಕಾಜು ಅಂದರೆ ಗೋಡಂಬಿ ಕೊಡ್ತಾ ಇದ್ದೆ ಅಥವಾ ಬಿಸ್ಕೆಟ್ ಕೊಟ್ಟರೆ ಉಸಿ ಸ್ಥಿತಿ ಮೇ ಲಿಫಾಫೆ ಸೆ ಬಾಹರ್ ವಾಲೆ ಪಂಜೋನ್ ಸೆ ಪಕಡ್ಕರ್ ಕುತರ್ತಾತ, ಅದೇ ಸ್ಥಿತಿಯಲ್ಲಿ ಅದನ್ನು ಈಸ್ಕೊಂಡು, 2 ಕೈಗಳಿಂದ ಈಸ್ಕೊಂಡು ಅದನ್ನು ತಿಂತಾಯಿತ್ತು. ಕುತರ್ನ ಅಂದರೆ ಕುಟುಂಬ ಅನ್ನೋದು ಅಂತೀವಲ್ಲ, ಅದನ್ನು ಕುತರ್ನ ಅಂತ ಕರೀತಾರೆ. ಫಿರ್ ಗಿಲ್ಲು ಕೆ ಜೀವನ್ ಕಾ ಪ್ರಥಮ್ ವಸಂತ ಆಯಾ. ಗಿಲ್ಲುವಿನ ಜೀವನದಲ್ಲಿ ಪ್ರಥಮ್ ವಸಂತ ಅಂದರೆ ಮೊದಲನೇ ವರ್ಷ ಬಂತು. ಬಾಹರ್ ಕಿ ಗಿಲ್ಲರಿಯ ಕಿಟಕಿ ಕಿ ಜಾಲಿ ಕೆ ಪಾಸ್ ಆಕರ್ ಚಿಕ್ ಚಿಕ್ ಕರ್ಕೆ ನಾ ಜಾನೆ ಕ್ಯಾ ಕಹನೆ ಲಗಿ. ಇವ್ರು ಹೇಳ್ತಾರೆ, ಹೊರಗಡೆಯಿಂದ ಕೆಲವು ಅಳಿಲುಗಳು ಬಂದು ಈ ಗಿಲ್ಹರಿಯ ಕಿಟಕಿಯ ಜಾಲರಿಯ ಪಕ್ಕ ಕೂತ್ಕೋತಾ ಇತ್ತು. ಅದನ್ನು ನೋಡಿ ಅದು ಕೂಡ ಚಿಕ್ ಚಿಕ್ ಅಂತ ಸದ್ದು ಮಾಡ್ತಾ ಇತ್ತು. ಅದನ್ನು ಏನು ಮಾತಾಡ್ಕೋತಾ ಇದ್ವೋ ನನಗೆ ಅರ್ಥ ಆಗಲಿಲ್ಲ ಅಂತ ಕೇಳ್ತಾರೆ. ಗಿಲ್ಲು ಕೋ ಜಾಲಿ ಕೆ ಪಾಸ್ ಬೈಟ್ಕರ್ ಅಪ್ನೆ ಪನ್ ಸೆ ಬಾಹರ್ ಜಾಂಗ್ತೆ ದೇಕರ್ ಮುಜೆ ಲಗಾ ಕಿ ಇಸೆ ಮುಫ್ತ್ ಕರ್ನಾ ಅವಶ್ಯಕ ಹೈ.
ಗಿಲ್ಲು ಆ ಜಾಲರಿ ಪಕ್ಕ ಇವರು ಕಿಟಕಿ ಜಾಲರಿ ಹಾಕಿ ಕಿಟಕಿ ಜಾಲರಿ ಪಕ್ಕ ಒಂದು ಅಳಿಲಿನ ಗೂಡನ್ನು ಕಟ್ಟಿದ್ರಲ್ವಾ, ಅಲ್ಲಿ ಕೂತ್ಕೊಂಡು ಅದು ಈ ಹೊರಗಡೆ ಇರೋವಂತಹ ಬೇರೆ ಅಳಿಲುಗಳು ಓಡಾಡೋದನ್ನ ನೋಡ್ತಾ ಇತ್ತು. ಜಾಂಕ್ನ ಅಂದರೆ ಬಗ್ ನೋಡೋದು ಅಥವಾ ಇಣಕ್ ನೋಡೋದು ಅಂತ. ದೇಕರ್ ಮುಜೆ ಲಗಾಕಿ ಇಸೆ ಮುಫ್ತ್ ಕರ್ನ ಅವಶ್ಯಕ, ನನಗನ್ನಿಸ್ತು ಇದನ್ನು ನಾನು ಬಿಡುಗಡೆಗೊಳಿಸ್ಬೇಕು, ಇದಕ್ಕೆ ಸ್ವತಂತ್ರ ಕೊಡಬೇಕು ಅಂತ ಅನ್ನಿಸ್ತು ಅಂತ ಲೇಖಕರು ಅನ್ಕೋತಾರೆ. ಮೈನೆ ಕೀಲೆ ನಿಕಲ್ಕರ್ ಜಾಲಿಕ ಏಕ್ ಕೋನ ಕೋಲ್ ದಿಯಾ. ಅವ್ರು ಹೇಳ್ತಾರೆ, ನಾನು ಒಂದು ಕಿಟಕಿಯಲ್ಲಿ ಒಂದು ಸಣ್ಣ ಜಾಲರಿಯನ್ನು ಮಾಡಿದೆ, ಆ ಜಾಲರಿಯನ್ನು ಮಾಡಿ ಅದಕ್ಕೆ ಹೊರಗಡೆ ಓಡಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ ಅಂತ ಹೇಳ್ತಾರೆ. ಏಕ್ ಕೋನ ಕೋಲ್ ದಿಯಾ ಅಂದರೆ ಕಿಟಕಿಯ ಜಾಲರಿಯಿಂದ ಒಂದು ಸಣ್ಣ ಕೋಣೆ ಥರದ ಬಾಗ್ಲು ಓಪನ್ ಮಾಡಿಕೊಂಡ್ರು. ಅವ್ರು ಇಸ್ ಮಾರ್ಗ ಸೆ ಗಿಲ್ಲುನೆ ಬಾಹರ್ ಜಾನೆ ಪರ್ ಸಚ್ ಮುಚ್ಚಿ ಮುಕ್ತಿ ಕಾ ಸಾನ್ಸ್ಲಿ. ಆಗ ಇದಕ್ಕೆ ಖುಷಿ ಆಯಿತು, ಕಿಟಕಿಯಿಂದ ಹೊರಗಡೆ ಹೋಗೋದು, ಅಲ್ಲಿರೋ ಅಂಥ ಬೇರೆ ಅಳಿಲು ಜೊತೆ ಆಟ ಆಡ್ಕೊಂಬರೋದು, ಮತ್ತು ಗೂಡೊಳಗಡೆ ಬಂದು ಸೇರ್ಕೊತಾಯಿತ್ತು. ಅದಕ್ಕೆ ನೆಮ್ಮದಿಯ ಉಸಿರು ಬಿಡ್ತು ಅಂತ ಹೇಳ್ತಾರೆ. ಸಾನ್ಸ್ ಅಂದರೆ ಉಸಿರು, ಸಚ್ ಮುಚ್ ಅಂದರೆ ನಿಜವಾಗ್ಲೂ ಅದಕ್ಕೆ ಮುಕ್ತಿ ಸಿಕ್ಕಂಗೆ ಅನ್ನಿಸ್ತು. ಇತ್ನೇ ಚೋಟೆ ಜೀವಕ್ಕೋ ಗರ್ಮೆ ಪಾಲೆ ಕುತ್ತೆ ಬಿಲ್ಲಿಯೊನ್ಸೆ ಬಚಾನ ಬಿ ಏಕ್ ಸಮಸ್ಯೆ ಹೀತ. ನಾನು ಏನಕ್ಕೆ ಅದನ್ನು ಮಾಡಿರಲಿಲ್ಲ ಅಂದರೆ ನನ್ನ ಮನೇಲಿ ಹಲವಾರು ಸಾಕು ಪ್ರಾಣಿಗಳನ್ನ ಸಾಕಿದ್ದೆ, ಅದರಿಂದ ಅದನ್ನು ಕಾಪಾಡ್ಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಅಂತ ಹೇಳ್ತಾರೆ. ಬಿಲ್ಲಿ ಅಂದರೆ ಬೆಕ್ಕು, ಕುತ್ತೆ ಅಂದರೆ ನಾಯಿ. ಅಳಿಲನ್ನು ನಾನು ನಾಯಿ ಮತ್ತು ಬೆಕ್ಕಿನಿಂದ ಸಂರಕ್ಷಣೆ ಮಾಡೋದು ಕೂಡ ನನಗೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಅಂತ ಹೇಳ್ಕೊತಾರೆ. ಮೇರೆ ಕಮ್ರೆ ಸೆ ಬಾಹರ್ ಜಾನೆ ಪರ್ ವಹ ಭಿ ಕಿಟಕಿ ಕಿ ಕುಲಿ ಜಾಲಿ ಕಿತ್ ವಹ ಬಾಹರ್ ಚಲ್ ಜಾತಾ ತಾ. ಇವ್ರು ಹೇಳ್ತಾರೆ, ನಾನು ಕೊಠಡಿಯಿಂದ ರೂಮಿಂದ ಹೊರಗಡೆ ಹೋಗ್ತಿದ್ದಂಗೆ ಅದು ಕೂಡ ಕಿಟಕಿಯಿಂದ ಹೊರಗಡೆ ಹೋಗ್ತಿತ್ತು. ಕುಲಿ ಜಾಲಿ ಅಂದರೆ ತೆಗ್ದಿರೋ ಅಂಥ ಒಂದು ಸಣ್ಣ ಜಾಲರಿಯಿಂದ ಹೊರಗಡೆ, ರಾಹ್ ಬಾಹರ್ ಚಲಾ ಜಾತಾ ತಾ. ಆ ದಾರಿಯಿಂದ, ರಾಹ್ ಅಂದರೆ ದಾರಿ, ಆ ದಾರಿಯಿಂದ ಹೊರಗಡೆ ಹೋಗ್ತಾ ಇತ್ತು. ಅವ್ರು ದಿನ ಬರ್ ಗಿಲರಿಯೊಂಕೆ ಜುಂಡೋಂಕ ನೇತಾಬನ. ದಿನ ಪೂರ್ತಿ ಅದು ಹೊರಗಡೆ ಇದ್ದಂತಹ ಎಲ್ಲ ಅಳಿಲುಗಳಿಗಿಂತ ಇದು ಲೀಡರ್ ರೀತಿ ನಡ್ಕೋತಾ ಇತ್ತು. ಜುಂಡ ಅಂದರೆ ಗುಂಪು ಅಂತ, ನೇತ ಅಂದರೆ ಲೀಡ್ರು. ಹೊರಗಡೆ ಇದ್ದಂತಹ ಎಲ್ಲ ಅಳಿಲ್ಗಿಂತ ಇದು ನಾನು ಮನೇಲಿ ಸಾಕಿರೋದು, ನನಗೆ ಊಟ ತಿಂಡಿ ಚೆನ್ನಾಗಿದೆ ಅಥವಾ ನಾನು ದಷ್ಟಪುಷ್ಟವಾಗಿದ್ದೀನಿ ಅಂತನೋ ಏನೋ, ಅದಕ್ಕೆಲ್ಲ ಲೀಡ್ರ್ ಥರ ನಡ್ಕೋತಾ ಇತ್ತು. ಹರ್ ಡಾಲ್ ಪರ್ ಉಚಲ್ತಾ ಕೂದ್ತಾತ. ಎಲ್ಲ ಕೊಂಬೆಗಳು, ಡಾಲ್ ಅಂದರೆ ರಂಬೆ ಕೊಂಬೆಗಳ ಮೇಲೆಲ್ಲ, ಉಚಲ್ನ ಕೂದ್ನ ಅಂದರೆ ನೆಗೆಯೋದು ಕುಣಿಯೋದು ಅಂತ, ಬೇರೆ ಬೇರೆ ಎಲ್ಲ ಮರಗ ಹತ್ತೋದು, ಅಲ್ಲಿ ರೆಂಬೆ ಕೊಂಬೆಗಳ ಮೇಲೆಲ್ಲ ಕುಣಿದಾಡೋದು ಮಾಡ್ತಾಯಿತ್ತು. ಅವ್ರ ಟೀಕ್ 4 ಬಜೆ ವಹ ಕಿಟಕಿ ಸೆ ಭೀತರ್ ಆಕರ್ ಅಪ್ನೆ ಜೂಲ್ನೆ ಲಗ್ತಾ ತಾ. ಕರೆಕ್ಟಾಗಿ 4 ಗಂಟೆಗೆ ಅದು ವಾಪಸ್ಸು ಕಿಟಕಿಯ ಜಾಲರಿಯಿಂದ ಒಳಗಡೆ ಬರ್ತಾ ಇತ್ತು. ಅದಕ್ಕೋಸ್ಕರ ನಾನು ತಯಾರು ಮಾಡಿರೋ ಅಂತಹ ಉಯ್ಯಾಲೆ ಮೇಲೆ ಕೂತ್ಕೊಂಡು ನೇತಾಡೋಕ್ಕೆ ಶುರು ಮಾಡ್ತಾ ಇತ್ತು. ಇದು ಕೂಡ 2 ಮಾರ್ಕ್ಸ್ ಕ್ವಶನು. ಬಾಹರ್ ಜಾಕರ್ ಗಿಲ್ಲುನೆ ಕ್ಯಾ ಕರ್ತಾ ತಾ. ಹೊರಗಡೆ ಹೋಗಿ ಗಿಲ್ಲು ಏನೇನು ಮಾಡ್ತಾ ಇತ್ತು ಅಂದರೆ ಈ ಪ್ಯಾರಾಗ್ರಾಫ್ ಬರಿಬೇಕು. ಗಿಲ್ಲು ಬಾಹರ್ ಜಾಕರ್ दिन भर गिलहरियों का झुंडा का नेता बना, हर डाल पर उछलता कूदता रहता था और ठीक 4 बजे वह खिड़की से भीतर आकर अपने झूले में झूलने लगता था. ಸರಿಯಾಗಿ 4 ಗಂಟೆಗೆ ಸರಿಯಾಗಿ ಹೊರಗಡೆ ಬಂದ್ಬಿಡ್ತಾ ಇತ್ತು ಅಂತ ಹೇಳ್ತಾರೆ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಕಂಟಿನ್ಯೂಷನ್ ಮಾಡ್ತೀನಿ. ಥ್ಯಾಂಕ್ ಯು.